ಶ್ರುತಿ ಅವರ ಜಡ್ಜ್ಮೆಂಟ್ ಏನಿದೆ ಅದು ಸಂಗೀತ ಪರವಾಗಿತ್ತ ಅಂತ, ಬಿಕಾಸ್ ಆಚೆ ಕಡೆ ತುಂಬಾನೇ ವೈರಲ್ ಆಗಿದೆ ಅದು, ಅಂದ್ರೆ ಸಂಗೀತ ಪರವಾಗಿತ್ತು ಅವರ ಜಡ್ಜ್ಮೆಂಟ್ ಅಂತ ಹೇಳ್ಬಿಟ್ಟು. ಸೊ ನೀವು ಅಲ್ಲೇ ಇದ್ರಿ? ಇಲ್ಲ, ನನಗೆ ಶ್ರುತಿ ಮ್ಯಾಮ್ ಅವರೊಂದು ಒಂದು ಏನು ಹೇಳ್ತಾರೆ, ಒಂದು ಸ್ಟ್ಯಾಗ್ನೆಟ್ ಇದು ಕೊಟ್ಟಿದ್ರು ಆ್ಯಕ್ಚುಲಿ. ಒಂದು ಕ್ಲಿಯರ್ ಆಗಿ ಅಂತ ಅಲ್ಲಿ ಸಂಗೀತ ಪರವಾಗಿ ಅಂತ ಕೊಟ್ಟಿರಲಿಲ್ಲ. ಬಟ್ ಅವರು ಈಗೋಯಿಸ್ಟಿಕ್ ಏನೋ ಇದು ಒಂದು ಪಾಯಿಂಟ್ ಅಂತ ಬಂದಾಗ ಇಲ್ಲಿ ನೀವೆಲ್ಲರೂ ನೀವು ನಿಮ್ಮ ಇದಕ್ಕೆ ನೀವು ವ್ಯಾಲ್ಯೂಗೆ ಹೋರಾಡಬೇಕಿತ್ತು. ಸೊ ಅಲ್ಲಿ ಈಗೋ ಅಂತ ಇದು ಬರಲ್ಲ. ಬಟ್ ಎಂಡ್ ಆಫ್ ದ ಡೇ ಗೇಮ್ ಅಂತ ಬಂದಾಗ ಎಲ್ಲ ವಿಚಾರಗಳು ನೀವು ನೋಡಬೇಕು ಅಂತ ಎಲ್ಲ ವಿಚಾರಗಳನ್ನು ನೋಡಿದಾಗ ಆ್ಯಸ್ ಪ್ಲೇಯರ್ಸ್ ನೀವು ಡಿಸೈಡ್ ಮಾಡಿದ್ದು ನಿಮ್ಮ ಡಿಸಿಷನ್ನೇ ನೀವು ಮುಂದೆ ಹೋಗಿದ್ದು ಅಂತ ಹೇಳ್ತಾರೆ. ಬಟ್ ಸಂಗೀತ ಪರವಾಗಿ ಅಂತ ಹೇಳೋಕ್ಕಾಗಲ್ಲ. ಬಟ್ ಸಂಗೀತಕ್ಕೆ ಅಲ್ಲೊಂದು 2-3 ಸ್ಟ್ರಾಂಗ್ ಪಾಯಿಂಟ್ಸ್ ಇತ್ತು ಅಂತ ಹೇಳ್ಬೋದು ಅವ್ರಿಗೆ ಫೇವರಲ್ಲಿ. ಕೆಲವೊಬ್ರು ಸಂಗೀತ ಪರ ವಾದ ಮಾಡ್ತಿದ್ರೆ, ಕೆಲವೊಬ್ರು ಸಂಗೀತ ವಿರುದ್ಧ ವಾದ ಮಾಡ್ತಾರೆ. ಸೊ ಸಂಗೀತ ಅವರು ಬಿಗ್ ಬಾಸ್ ಮನೆ ಒಳಗಡೆ ವುಮೆನ್ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ, ಜೊತೆಗೆ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ, ಹಾಗೆ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಅಂತ ಕೇಳ್ಬರ್ತಿದೆ. ಸೊ ಅದ್ರ ಬಗ್ಗೆ ಏನು? ಈ ನೀರೆರಚೋ ಟಾಸ್ ನಂತರ ಕಣ್ಣು ಇದೇನಾಯಿತು, ಅವರಿಗೆ ಏನಾಯಿತು, ಇಂಜುರಿ ಏನಾಯಿತು, ಆನಂತರ ಗ್ಲಾಸ್ ಹಾಕ್ಕೊಂಡು ಬಂದರು. ಅದು ಅಲ್ಲಿ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅಲ್ಲಿ ನನಗೆ ವಿಕ್ಟಿಮ್ ಕಾರ್ಡ್ ಅಂತ ಕಾಣಿಸಿಲ್ಲ, ಟು ಬಿ ಹಾನೆಸ್ಟ್ ನನಗೆ. ಯಾಕಂದರೆ ಅವರ ಒಂದು ಜಾಗದಲ್ಲಿ ನಾನು ಇದ್ದಿದ್ರೆ ತುಂಬ ಟೈಮ್ ತೊಗೋತಿದ್ನ ಏನೋ ಅಂತ ಅನಿಸುತ್ತೆ ಇನ್ನೊಮ್ಮೆ ಗೇಮ್ ಬರೋಕ್ಕೆ. ಅಲ್ಲಿ ವಿಕ್ಟಿಮ್ ಕಾರ್ಡ್ ಅಂತ ಅನಿಸಿಲ್ಲ ನನಗೆ ಪರ್ಸ್ನಲಿ ಆಗಿ. ಬಟ್ ತುಂಬ ಜನ ಅಲ್ಲಿ ಒಳಗಡೆಯಿಂದ ಒಪಿನಿಯನ್ ಇತ್ತು, ಇವರು ಅದನ್ನೇ ಯೂಸ್ ಮಾಡಿಕೊಂಡು ಇದು ಮಾಡ್ತಾ ಇದ್ದಾರಂತ. ಆ್ಯಸ್ ಅ ಪರ್ಸನ್, ಆ್ಯಸ್ ಅ ಒಂದು ಕಣ್ಣಂತ ಒಂದು ನಮ್ಮ ಅಂಗ ಏನಿದೆ ಅದು ತುಂಬಾ ನನ್ನ ಪ್ರಕಾರ ಪ್ರೆಷಿಯಸ್. ಇದು ಏನು ಬೇಕಾದ್ರೆ ಆಗ್ಬೋದಾಗಿತ್ತು. ನಾನು ಅವ್ರಿಗೆ ಪ್ರತಿದಿನ ಕೇಳ್ತಾ ಇದ್ದೆ, ನನಗೆ ಈ ವಿಚಾರ ಎಲ್ಲ ತುಂಬಾ ಸೂಕ್ಷ್ಮ ವಿಚಾರ ಅಂತ ಅನಿಸುತ್ತೆ, ಈ ಕಣ್ಣಿಗೆ ಇದಾಗೋದೆಲ್ಲ. ಸೊ ಅಲ್ಲಿ ಅವರು ಒಂದು ಸ್ವಲ್ಪ ನನ್ನ ಕಣ್ಣು ಬಗ್ಗೆ ಮಾತಾಡಿದ್ರು ಅದು ಸರಿನೇ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಅದು ತುಂಬ ಇಂಪಾರ್ಟೆಂಟ್. ಅದು ನನ್ನ ಕಣ್ಣಿಗೆ ಏನಾದರೂ ಆಗೋಗಿದ್ರೆ ಅವ್ರ ಲೈಫ್ ಡ್ಯಾಮೇಜಿಂಗ್ ಒಂದು ಇದು. ಸೊ ಅಲ್ಲಿ ಬಟ್ ವಿಮೆನ್ ಕಾರ್ಡ್ ಅಂತ ಬಂದಾಗ ಅವರು ಕೆಲವೊಮ್ಮೆ ಒಂದೊಂದು ಪಾಯಿಂಟ್ಸ್ಗಳನ್ನು ಒಂದು ಸಲ ಹೇಳ್ತಾರೆ. ಲೈಕ್ ನಾನು ಅಂದರೆ ನಾವು ಹುಡುಗಿಯರಿಗೆ ಹಿಂಗೆ ಮಾಡ್ತಾ ಇದ್ದೀರಾ ಅದು ಇದು ಅಂತ ಕೆಲವೊಂದು ಪಾಯಿಂಟ್ಸ್ಗಳೊಂದು ಅವರ ಬಳಕೆ ಒಂಥರ ಆ ಥರ ಇರುತ್ತೆ. ಸೊ ಅಲ್ಲಿ ಹೌದು ಒಂದೆರಡು ವಿಮೆನ್ ಕಾರ್ಡ್ ಅವರು ಮಾಡಿದ್ದಾರೆ. ಅದು ಗೊತ್ತಿಲ್ಲದೇನೋ ಗೊತ್ತಿಲ್ಲ, ಬಟ್ ಡೆಫಿನೆಟ್ ಆಗಿ ಅಲ್ಲೊಂದು ಇದೆ. ಸೊ ವಿಕ್ಟಿಮ್ ಅಂತ ನನಗೆ ಕಾಣಿಸಿಲ್ಲ. ಸಿಂಪೆತಿ ಸ್ವಲ್ಪ ಹೌದು ತಗೊಂಡಿದ್ದಾರೆ ಇಲ್ಲಿಂದ. ಸಿಂಪೆತಿ ಅವರು ಪ್ರತಾಪ್ಗೂ ಇಬ್ರಿಗೂ ಆ ಸಿಂಪೆತಿ ಬಂದ್ ಕೂಡ, ಬಟ್ ಆ ಸಿಂಪೆತಿನ ಅವರು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ.